ಅಬ್ಬಬ್ಬಾ ಎಷ್ಟು ಮೇಕಪ್ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಒಡವೆ, ವಸ್ತ್ರ, ಬಟ್ಟೆ, ಬರೆ ಇಂಥದ್ದೆಲ್ಲ ರೆಕಮೆಂಡ್ ಮಾಡಿದಾಗ ಓಕೆ ತಗೊಳ್ಳೋಣ, ಅವ್ರಿಗೆ ಚೆನ್ನಾಗಿ ಕಾಣ್ತಿದೆ ತೊಗೊಂಡು ಬರೋಣ. ನಾನು ಹಾಕೊಂಡಾಗ ಅಷ್ಟು ಚೆನ್ನಾಗಿ ಕಾಣದೇ ಇರ್ಬೋದು, ಹಾಳಾಗೋಗ್ಲಿ, ಏನು ದುಡ್ಡು ತಾನೇ ವೇಸ್ಟ್ ಆಗೋದು ಅಂತ ಇರಬಹುದೇನೋ. ಆದರೆ ಮೇಕಪ್ ರೆಕಮೆಂಡೇಶನ್ಸ್ನ ಹೇಗೆ ತಗೊಳ್ತೀರಾ? ಅವರು ಈ ವಾರ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ, ಇದು ಸ್ಕಿನ್ ಗ್ಲೋ ಕೊಡ್ತಾ ಇದೆ, ಶೈನ್ ಕೊಡ್ತಾ ಇದೆ, ಇದು ನೋಡಿ ನನ್ನ ಚರ್ಮ, ನನ್ನ ಗುಳ್ಳೆ ಹೇಗೆ ವಾಸಿಯಾಗಿ ಚೆನ್ನಾಗಾಗಿದೆ ಅಂತ ಈ ವಾರ ಮತ್ತೊಂದು ವಾರ ಮಗದೊಂದು ಪ್ರಾಡಕ್ಟ್ ತೋರಿಸ್ತಾರೆ. ಹೇಗೆ ಸಾಧ್ಯ? ದಯವಿಟ್ಟು ಒಂದು ಕೊಂಚ ಆದರೂ ಯೋಚನೆ ಮಾಡಿ ಆಯಿತಾ. ಇದೇ ರೀತಿ ಅವ್ರು ರೆಕಮೆಂಡ್ ಮಾಡಿದಾಗೆಲ್ಲ ನೀವು ತೊಗೊಂಡಾಗ ನಿಮ್ಮ ಚರ್ಮಕ್ಕೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ. ಡ್ರೈನೆಸ್ಸು, ಅಲರ್ಜಿ, ಗುಳ್ಳೆ ಬರುವಂಥದ್ದು, ಪ್ಯಾಚ್ ಆಗುವಂಥದ್ದು, ಮೇಜರ್ ಇವೆಲ್ಲ ಕ್ಯಾನ್ಸರ್ ಥರಬಲ್ಲ ಐಟಮ್ಸ್ ಅಪ್ಪ. ಈಗ 200,000 ರೂಪಾಯಿಗೆ ಮಾರುವಂಥ ಐಟಮ್ 20 ರೂಪಾಯಿಗೆ ಒಬ್ಬ ಮನುಷ್ಯ ಮಾರಬೇಕು ಅಂದರೆ ಅವನು ಹಾರ್ಮ್ಫುಲ್ ಕೆಮಿಕಲ್ಸ್ ಹಾಕೇ ಮಾಡಬೇಕು ಅಂತ ಪ್ರಾಡಕ್ಟ್ನ. ಇಲ್ದಿದ್ರೆ ಒಳ್ಳೆ ಕೆಮಿಕಲ್ಸಲ್ಲಿ ಹೆಂಗೆ ಮಾಡೋಕ್ಕೆ ಸಾಧ್ಯ? ಅವರಿಗೆ ಫ್ರೀಯಾಗಿ ಕೊಡ್ತಿರಬಹುದು, ಮತ್ತು ಪ್ರತಿಯೊಂದು ಪರ್ಚೇಸ್ಗೆ ಕೋಡ್ ಕೊಟ್ಟು ನೀವು ಪರ್ಚೇಸ್ ಮಾಡಿದಾಗ ಅವರಿಗೆ ಪ್ರಾಫಿಟಬಿಲಿಟಿ ಇರುತ್ತಪ್ಪ ಎಲ್ಲರಿಗೂ. ನಾವು ಆ ಥರದ್ದು ಮಾಡ್ತೀವಿ, ಮಾಡಲ್ಲ ಅಂತಲ್ಲ. ಬಟ್ ಯಾರು ಒಂದೇ ಬ್ರ್ಯಾಂಡ್ ಜೊತೆಗೆ ನಿಂತು ಪ್ರಮೋಟ್ ಮಾಡ್ತಾರೋ ಅಂಥವ್ರನ್ನ ನಂಬಿ ಹೊರತು ವಾರಕ್ಕೊಂದೊಂದು ಬ್ರ್ಯಾಂಡು, ವಾರಕ್ಕೊಂದೊಂದು ಪ್ರಾಡಕ್ಟ್ ಇದು ಅನ್ನೋದನ್ನು ನಂಬಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ.